ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಕೆಎಚ್ ಮುನಿಯಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಯಾವುದೇ ಸರ್ಕಾರವಿದ್ರೂ ರಾಜ್ಯಕ್ಕೆ ಬರ ಪರಿಹಾರ ಕೊಡಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಕೆಎಚ್ ಮುನಿಯಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇರಲಿ, ಆದರೆ ರಾಜ್ಯಕ್ಕೆ ಬರ ಪರಿಹಾರವನ್ನು ಕೊಡಲೇಬೇಕು. ಇಲ್ಲಿವರೆಗೂ ಕೇಂದ್ರದಿಂದ ₹1 ಬಿಡಿಗಾಸು ಬರ ಪರಿಹಾರ ಕೊಟ್ಟಿಲ್ಲ, ಬಿಡುಗಡೆಯಾಗೇ ಇಲ್ಲ. ರಾಜ್ಯ ಸರ್ಕಾರದಿಂದ ರೈತರಿಗೆ 650 ಕೋಟಿ ಬರ ಪರಿಹಾರವನ್ನು ಕೊಟ್ಟಿದ್ದೇವೆ, ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಹೀಗಾಗಿ ಕೇಂದ್ರವನ್ನು ಕೇಳಲು ಒಗ್ಗಟ್ಟಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ದೇವನಹಳ್ಳಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅದು ಯಾವುದೇ ಸರ್ಕಾರ ಇರಲಿ, ಆದರೆ ರಾಜ್ಯಕ್ಕೆ ಬರಬೇಕಾದಂಥ ಅನುದಾನವನ್ನು ಬಿಡುಗಡೆ ಮಾಡಲೇಬೇಕು. ಅದರಲ್ಲೂ ಬರ ಪರಿಹಾರವನ್ನು ಕೊಡಬೇಕಾಗಿತ್ತು, ಆದರೆ ಅವರು ಕೊಟ್ಟಿಲ್ಲ. ನಾವು 650 ಕೋಟಿ ಹಣವನ್ನು ರಾಜ್ಯದ ರೈತರಿಗೆ ಬರ ಪರಿಹಾರ ನಿಧಿಯನ್ನು ಕೊಟ್ಟಿದ್ದೇವೆ. ನಾವು ಪ್ರತಿಭಟನೆಯನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಕೇಂದ್ರ ಸರ್ಕಾರ ಅಂತ ಹೇಳಿ ಹರಿಹಾಯ್ದಿದ್ದಾರೆ. ಸರ್ಕಾರ ಇರಲಿ, ರಾಜ್ಯಕ್ಕೆ ಇಷ್ಟು ಹಣ ಈ ಬರ ಪರಿಹಾರಕ್ಕೆ ಕೊಡಬೇಕು ಅಂತಿದೆ. ಅದು ಇಷ್ಟು ಅಂತ ಲಿಮಿಟ್ ಇದ್ದೇ ಇದೆ, ಕೊಡಲೇಬೇಕು ಅಂತಿದೆ. ಇಲ್ಲಿವರೆಗೂ ಒಂದು ಬಿಡಿ ಕಾಸು ಕೊಟ್ಟಿಲ್ಲ. ನಾವು ಸುಮಾರು 650 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ಅವರು ಕೊಡೋದಾಗಲಿಲ್ಲ ಅಂಥೇಳಿ ನಾವು ರೈತರು ಬರಬಾರ ಹಣ ಕೊಟ್ಟಿದ್ದೀವಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಅವ್ರನ್ನ ಕೇಳೋಣ ಅಂಥೇಳಿ ಇಡೀ ಮಂತ್ರಿಮಂಡಲ ಮತ್ತು ಶಾಸಕರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಮನವಿಯನ್ನು ಕೊಡ್ತೀವಿ, ಆಗ್ರಹ ಮಾಡ್ತೀವಿ. ಸಂವಿಧಾನಬದ್ಧವಾಗಿ ಕರ್ನಾಟಕ ಸರ್ಕಾರಕ್ಕೆ ಬರುವಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ನೋಡ್ರಿ, ಸಾಮಾನ್ಯವಾಗಿ ಯಾವುದೇ ಸರ್ಕಾರ ಇರಲಿ, ರಾಜ್ಯಕ್ಕೆ ಇಷ್ಟು ಹಣ ಈ ಬರ ಪರಿಹಾರಕ್ಕೆ ಕೊಡಬೇಕು ಅಂತಿದೆ. ಅದು ಇಷ್ಟು ಅಂತ ಲಿಮಿಟ್ ಇದ್ದೇ ಇದೆ, ಕೊಡಲೇಬೇಕು ಅಂತಿದೆ. ಇಲ್ಲಿವರೆಗೂ ಒಂದು ಬಿಡಿ ಕಾಸು ಕೊಟ್ಟಿಲ್ಲ. ನಾವು ಸುಮಾರು 650 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ಅವರು ಕೊಡೋದಾಗಲಿಲ್ಲ ಅಂಥೇಳಿ ನಾವು ರೈತರು ಬರಬಾರ ಹಣ ಕೊಟ್ಟಿದ್ದೀವಿ, ಅವ್ರು ಇನ್ನೂ ಕೊಟ್ಟಿಲ್ಲ. ಅದಕ್ಕೆ ಅವ್ರನ್ನ ಕೇಳೋಣ ಅಂಥೇಳಿ ಇಡೀ ಮಂತ್ರಿಮಂಡಲ ಮತ್ತು ಶಾಸಕರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಮನವಿಯನ್ನು ಕೊಡ್ತೀವಿ, ಆಗ್ರಹ ಮಾಡ್ತೀವಿ. ಸಂವಿಧಾನಬದ್ಧವಾಗಿ ಕರ್ನಾಟಕ ಸರ್ಕಾರಕ್ಕೆ ಬರುವಂಥ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ನೋಡ್ರಿ, ಸಾಮಾನ್ಯ